ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪೂರ್ವ ಜನ್ಮದ ಬಗ್ಗೆ ನಿಮಗೆ ತಿಳಿಯದೇ ಇರುವಂಥ ಸೂಚನೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಪೂರ್ವ ಜನ್ಮ ಎನ್ನುವುದು ಇದೆಯಾ ಎನ್ನುವ ಪ್ರಶ್ನೆ ಹಲವು ಮಂದಿಯನ್ನು ಕಾಡುತ್ತಲೇ ಇರುತ್ತದೆ. ಕೆಲವರು ಪೂರ್ವ ಜನ್ಮ ಇದೆ ಎಂದು ಹೇಳಿದರೆ, ಇನ್ನು ಕೆಲವರು ಇದೆಲ್ಲವೂ ಸುಳ್ಳು ಎಂದು ಹೇಳುವವರು. ಆದರೆ ಕೆಲವೊಂದು ಘಟನೆಗಳು ಪೂರ್ವ ಜನ್ಮಕ್ಕೆ ಸಾಕ್ಷಿಯಾಗಿರುವುದು ಇದೆ. ಕೆಲವು ಜನರಿಗೆ ತಮ್ಮ ಹಿಂದಿನ ಜನ್ಮದ ಬಗ್ಗೆ ನೆನಪುಗಳು ಬಂದು ಅವರ ತಮ್ಮ ಹಿಂದಿನ ಜೀವನದಲ್ಲಿದ್ದ ವ್ಯಕ್ತಿಗಳನ್ನು ಹುಡುಕಿಕೊಂಡು ಬಂದಿರುವಂತಹ ಘಟನೆಗಳ ಬಗ್ಗೆ ನಾವು ಓದಿದ್ದೇವೆ. ಇಂದಿನ ಜನ್ಮದ ಬಗ್ಗೆ ತಿಳಿಯುವಂತಹ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದ ಬಗ್ಗೆ ಉಲ್ಲೇಖಗಳು ಇವೆ. ಈ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಫಲವು ಮುಂದಿನ ಜನ್ಮದಲ್ಲಿ ಸಿಗುವುದು ಎಂದು ಹೇಳಲಾಗುತ್ತದೆ. ಆದರೆ ನಿಜವಾಗಿಯೂ ಪುನರ್ಜನ್ಮವು ಇದೆಯಾ ಎನ್ನುವ ಪ್ರಶ್ನೆಯು ಮತ್ತೆ ಮತ್ತೆ ಕಾಡುವುದು. ನೀವು ಹಿಂದೊಮ್ಮೆ ಜನಿಸಿದ್ದೀರಾ? ಅದು ಹೇಗೆ ತಿಳಿಯುವುದು? ಸುಮಾರು 3000 ವರ್ಷಗಳ ಹಿಂದೆ ಈ ಪುನರ್ಜನ್ಮದ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಭಾರತ ಮತ್ತು ಗ್ರೀಕ್ನ ಇತಿಹಾಸದಲ್ಲಿ ಇದರ ಬಗ್ಗೆ ಹಲವಾರು ಉಲ್ಲೇಖಗಳು ಕೂಡ ಇದೆ. ನಮ್ಮ ಆತ್ಮವು ಕೇವಲ 7, 8 ಅಥವಾ 9 ಜೀವನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾವು ಹಿಂದೆ ಕೂಡ ಬದುಕಿದ್ದೆವು ಮತ್ತು ಇನ್ನು ಮುಂದೆಯೂ ಬದುಕುತ್ತೇವೆ. ಪುನರ್ಜನ್ಮದ ಬಗ್ಗೆ ಹೇಳುವವರು ನಮ್ಮ ಇಂದಿನ ಜನ್ಮದ ಕೆಲವೊಂದು ಅಂಶಗಳು ಈ ಜನ್ಮದಲ್ಲಿ ಕಾಣಿಸಿಕೊಳ್ಳುವುದು ಎಂದು ಹೇಳುತ್ತಾರೆ. ಇದರ ಬಗ್ಗೆ ನಾವು ಇಲ್ಲಿ ನೋಡೋಣ. ನಮ್ಮದು ಪುನರ್ಜನ್ಮವೇ ಅಂತೀಂದ್ರಿಯ ಮತ್ತು ಕೆಲವೊಂದು ಸಂಶೋಧನೆಗಳ ಪ್ರಕಾರ ಇಂದಿನ ಜನ್ಮದ ಕೆಲವೊಂದು ನಡವಳಿಕೆಯನ್ನು ಮರೆಯುವುದಿಲ್ಲ. ಈ ಅನುಭವವು ಎಷ್ಟೋ ವರ್ಷಗಳ ಹಿಂದೆ ನಡೆದಿದ್ದರೂ ಇದು ಆಧ್ಯಾತ್ಮಿಕ ಸೂಕ್ತ ವ್ಯವಸ್ಥೆಯಲ್ಲಿ ಅಡಗಿರುವುದು. ಈಗಿನ ಬದುಕಿನಲ್ಲಿ ನಾವು ಕಾಣಬಹುದಾದ ಕೆಲವೊಂದು ಸುಳಿವುಗಳು ಇಲ್ಲಿವೆ. ಮೊದಲನೆಯದು, ಕನಸುಗಳು ಕೂಡ ನಿಜ ಜೀವನದಂತೆ ಇರುವುದು. ನಿಮಗೆ ಕೆಲವೊಂದು ಜಾಗಗಳ ಕನಸುಗಳು ಪದೇ ಪದೇ ಬೀಳುತ್ತಿರುತ್ತದೆಯಾ? ಹಾಗಾದರೆ ಇದು ಇಂದಿನ ಜನ್ಮದ ನೆನಪು ಆಗಿರಬಹುದು. ಇಂದಿನ ಜನ್ಮದ ನೆನಪುಗಳು ಸ್ಪಷ್ಟವಾದ ನೆನಪುಗಳು ಆಗಿರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಸ್ಪಷ್ಟ ಅರ್ಥವನ್ನು ತಿಳಿಯಲು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಕೆಲವೊಂದು ಸಂಕೇತಗಳು ಅಷ್ಟು ಪ್ರಭಾವಿ ಆಗಿರುವುದಿಲ್ಲ. ಇಂದಿನ ಜೀವನದ ಕೆಲವೊಂದು ನೆನಪುಗಳು ಕವಿತೆ ಅಥವಾ ಇತಿಹಾಸದ ಪಠ್ಯವಾಗಿ ಮರುಕಳಿಸಬಹುದು. ಎರಡನೆಯದು, ನಿಮ್ಮದೇ ಆಗಿರುವ ಇತಿಹಾಸ ಹೊಂದಿದ್ದರೆ ಪ್ರತಿಭೆ ಮತ್ತು ಕೌಶಲ್ಯ, ಇಷ್ಟ ಮತ್ತು ಇಷ್ಟವಿಲ್ಲದೆ ಇರುವುದು, ಆಕರ್ಷಣೆ ಮತ್ತು ವೈರಾತ್ವ ಕೂಡ ಇಂದಿನ ಜನ್ಮದ ಸಂಕೇತವಾಗಿರಬಹುದು. ಕೆಲವು ಜನರನ್ನು ನೀವು ಎಂದಿಗೂ ಭೇಟಿಯಾಗದೇ ಇದ್ದರೂ ಅವರನ್ನು ನೀವು ಹಿಂದೆ ಎಲ್ಲೋ ಭೇಟಿಯಾಗಿದ್ದೇವೆ ಎಂದು ಅನಿಸಿರಬಹುದು. ಕೆಲವೊಂದು ಪಠ್ಯಗಳು ಮತ್ತು ಕೆಲಸಗಳನ್ನು ನೀವು ಮೊದಲೇ ಗೊತ್ತಿರುವಂತೆಯೇ ಮಾಡಬಹುದು. ಯಾವುದೇ ಒಂದು ವಿದೇಶಿ ಭಾಷೆಯು ನಿಮಗೆ ಬೇರೆಯವರಿಗಿಂತಲೂ ಬೇಗನೆ ಬರಬಹುದು, ಆದರೆ ಇತರರಿಗೆ ಇದು ತುಂಬ ಕಷ್ಟವಾಗಬಹುದು. ಮೂರನೆಯದು, ನಿಮಗೊಬ್ಬರು ಆತ್ಮ ಸಂಗಾತಿ ಇರಬಹುದು. ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ಸಂಗಾತಿಯನ್ನು ಹೊಂದುವುದು ಸಾಮಾನ್ಯವಾಗಿದೆ. 7 ಜನ್ಮಕ್ಕೂ ನೀನೇ ನನ್ನ ಪತಿ ಅಥವಾ ಪತ್ನಿ ಆಗಿರು ಎಂದು ಹೇಳುವುದು ಇದಕ್ಕೆ ಇರಬಹುದು. ಇದನ್ನು ಆತ್ಮಗಳ ಗುಂಪು, ಆತ್ಮ ಸಂಗತಿ ಅಥವಾ ಆತ್ಮ ಕುಟುಂಬ ಎಂದು ಹೇಳಬಹುದು. ಆಧ್ಯಾತ್ಮಿಕ ಪಠ್ಯಗಳನ್ನು ಕಲಿತುಕೊಂಡು ನಾವು ಯಾವುದೇ ರೀತಿಯ ಕರ್ಮಗಳನ್ನು ಮಾಡಿದ್ದರೆ ಅದನ್ನು ನಿವಾರಿಸಬೇಕು. ಉದಾಹರಣೆಗೆ, ನಿಮ್ಮ ಅಜ್ಜಿಯಂತೆ ಮೊಮ್ಮಗನು ಕಾಣುತ್ತಿರಬಹುದು. ಇದರಿಂದ ನಾವು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿಲ್ಲ ಮತ್ತು ಎಲ್ಲರೂ ಜೊತೆಯಾಗಿಯೇ ಇದ್ದೇವೆ ಎನ್ನುವ ಸೂಚನೆ ಆಗಿದೆ. ನಾಲ್ಕನೆಯದು, ವಿಚಿತ್ರ ನೆನಪುಗಳು. ಕೆಲವು ಮಕ್ಕಳಲ್ಲಿ ಬಾಲ್ಯದ ಕೆಲವೊಂದು ನೆನಪುಗಳು ಇರುವುದು, ಆದರೆ ಈ ಘಟನೆಗಳು ವಾಸ್ತವದಲ್ಲಿ ನಡೆಯದೇ ಇರುವುದಿಲ್ಲ. ಇದು ಮಕ್ಕಳ ಭ್ರಮೆ, ಅಪಾರ್ಥ ಅಥವಾ ವಾಸ್ತವದಲ್ಲಿ ಕಾಡುವಂತಹ ಕನಸು ಆಗಿರಬಹುದೇ? ಈ ಜನ್ಮಕ್ಕೆ ಬರುವ ಮೊದಲು ಅವರ ಜೀವನದಲ್ಲಿ ನಡೆದಿರುವುದನ್ನು ಅವರು ನೆನಪು ಮಾಡಿಕೊಳ್ಳುತ್ತಿದ್ದಾರೆಯೇ? ಮಾನವನ ನೆನಪು ದೋಷ ಹಾಗೂ ಅಸಂಗತೆಯಿಂದ ಕೂಡಿದೆ. ಕುಟುಂಬ ಹಾಗೂ ಸ್ನೇಹಿತರ ಬಗ್ಗೆ ನಮ್ಮಲ್ಲಿ ಕೆಲವೊಂದು ನೆನಪುಗಳು ಹಾಗೇ ಇರುವುದು, ಆದರೆ ಇದು ಯಾವತ್ತೂ ನಡೆದಿರದ ಘಟನೆಗಳು ಆಗಿರುವುದು. ಹಾಗಾದರೆ ಇದು ನೆನಪಿನ ತಪ್ಪು ಕಲ್ಪನೆಯ ಅಥವಾ ಇಂದಿನ ಜನ್ಮದ ತಪ್ಪುಗಳ? ಐದನೆಯದು, ಕನಸುಗಳು ಮತ್ತು ದುಸ್ವಪ್ನಗಳು. ಕೆಲವು ಜನರಿಗೆ ಒಂದೇ ರೀತಿಯ ಕನಸುಗಳು ಪದೇ ಪದೇ ಬೀಳುತ್ತಿರುವುದು, ಇನ್ನು ಕೆಲವರಿಗೆ ಸ್ವಲ್ಪ ಕಾಲ ಮತ್ತು ಕೆಲವರಿಗೆ ಜೀವನ ಪೂರ್ತಿ ಈ ಕನಸುಗಳು ಕಾಡುವುದು. ಪದೇ ಪದೇ ಕಾಡುವಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಏನೋ ಇದೆ, ಆದರೆ ಇದನ್ನು ಗುರುತಿಸಲು ನಿಮಗೆ ಸಾಧ್ಯವಾಗಿಲ್ಲ ಮತ್ತು ಇದರಿಂದಾಗಿಯೇ ನೀವು ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಹೇಳುತ್ತದೆ. ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಕನಸುಗಳು ಬರುತ್ತಲೇ ಇರುತ್ತದೆ. ಹಿಂದೆ ಆಗಿರುವಂತಹ ಕೆಲವೊಂದು ಕೆಟ್ಟ ಘಟನೆಗಳ ಪರಿಣಾಮವಾಗಿ ಇಂತಹ ಕನಸುಗಳು ಬೀಳುತ್ತಿರಬಹುದು ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಇಂತಹ ಸಂದರ್ಭದಲ್ಲಿ ಕನಸುಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇರುವುದು.
ಆರನೆಯದು ವಿವರಿಸಲು ಅಸಾಧ್ಯವಾದ ಭೀತಿ. ಕೆಲವೊಂದು ವಿಚಾರಗಳು ಭೀತಿ ಉಂಟು ಮಾಡಬಹುದು ಎಂದು ವೈಜ್ಞಾನಿಕವಾಗಿಯೂ ಹೇಳಲಾಗುತ್ತದೆ ಮತ್ತು ಇದರಲ್ಲಿ ಒಂದು ಯಾತನಾಮಯ ಅಥವಾ ಸಂಕಷ್ಟದ ಮುಖಾಮುಖಿ ಕೆಲವು ಭೀತಿಗಳ ಬಗ್ಗೆ ನಿಮಗೆ ವಿವರಿಸಲು ಸಾಧ್ಯವಾಗದೇ ಇರಬಹುದು. ಯಾವುದೇ ರೀತಿಯ ದುರ್ಘಟನೆಗಳು ನಡೆಯದೇ ಇದ್ದರೂ ನಿಮಗೆ ನೀರನ್ನು ಕಂಡರೆ ತುಂಬ ಭೀತಿ ಉಂಟಾಗುವುದು. ಇದಕ್ಕೆ ಸ್ಪಷ್ಟ ಕಾರಣ ಏನೆಂದು ತಿಳಿದಿಲ್ಲ, ಆದರೆ ಇಂದಿನ ಜನ್ಮದಲ್ಲಿ ನೀರಿನಿಂದಾಗಿ ಏನಾದರೂ ತುಂಬ ಕೆಟ್ಟದ್ದು ಆಗಿರಬಹುದು. ಏಳನೆಯದು ಕಾಲಾಂತರದ ಸ್ಥಿರತೆ. ಕಾಲಾಂತರದ ಸ್ಥಿರತೆಯು ಇಂದಿನ ಜನ್ಮದ ನೆನಪು ಮತ್ತು ಭ್ರಮೆಯ ನಡುವಿನ ವ್ಯತ್ಯಾಸವನ್ನು ಬಿಂಬಿಸುವುದು. ಒಬ್ಬ ಹುಡುಗ ನಿಮಗೆ ಒಂದು ಕಟ್ಟುಕತೆ ಹೇಳಬಹುದು, ಆದರೆ ನಿಜವಾಗಿಯೂ ಆತ ಇದೇ ರೀತಿಯಲ್ಲಿ ಆ ಕಥೆಯನ್ನು ಒಂದು ವಾರ ಅಥವಾ ಒಂದು ತಿಂಗಳ ಬಳಿಕ ಅಥವಾ ಮರುಕ್ಷಣದಲ್ಲೇ ಹೇಳಲು ಸಾಧ್ಯವೇ? ಕಲ್ಪನೆಗಳ ಮೂಲಕ ಇಂತಹ ಕಥೆಗಳು ಹೇಳಬಹುದು, ಆದರೆ ಇಂದಿನ ಜೀವನದ ಕಥೆಯು ಮನಸ್ಸಿನಲ್ಲಿ ಅಚ್ಚುತ್ತಿರುವ ತುಂಬ ಸ್ಥಿರವಾಗಿ ಇರುವುದು ಮತ್ತು ಈ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳಂತೆ ಇರುವುದು. ಎಂಟನೆಯದು ನಮ್ಮ ಹಿತಕರ ಮಟ್ಟ. ಕೆಲವೊಂದು ಕಡೆಗಳಲ್ಲಿ ನಾವು ಹೆಚ್ಚು ಹಿತಕರವಾಗಿ ಇರುತ್ತೇವೆ, ಆದರೆ ಬೇರೆಯವರಿಗೆ ಹಾಗೆ ಆಗಲ್ಲ. ಇದು ಯಾಕೆ? ನಮ್ಮ ಇಂದಿನ ಜೀವನದ ಕೆಲವು ವಿಚಾರಗಳು ಮೆದುಳಿನಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡಬಹುದು. ಪರ್ವತಗಳನ್ನು ಇಷ್ಟಪಡುತ್ತೀರಾ? ಸಮುದ್ರ ತೀರವು ನಿಮಗೆ ಮನೆಯಂತೆ ಭಾವನೆಯಾಗುತ್ತಿದೆಯಾ? ದೊಡ್ಡ ಮನೆಯ ಬದಲಿಗೆ ಸಣ್ಣ ಮನೆಯನ್ನು ಇಷ್ಟಪಡುತ್ತೀರಾ? ಇದೆಲ್ಲವೂ ನೀವು ಎಲ್ಲಿ ಬದುಕಿದ್ದೀರಿ ಮತ್ತು ಎಷ್ಟು ಸಂತೋಷ ಮತ್ತು ಹಿತಕರವಾಗಿ ಇದ್ದೀರಿ ಎನ್ನುವುದನ್ನು ತೋರಿಸಿಕೊಡುವುದು. ಒಂಬತ್ತನೆಯದು ಪೂರ್ತಿಗೊಳಿಸದ ವ್ಯಾಪಾರ. ಈ ಜನ್ಮದಲ್ಲಿ ಏನಾದರೂ ಮಾಡಬೇಕೆಂದು ನಿಮಗೆ ಒಂದು ಮಹತ್ಕಾಂಕ್ಷೆಯು ಹುಟ್ಟಿದ ದಿನದಿಂದ ಇದೆಯಾ? ನೀವು ನಡೆಯಲು ಆರಂಭಿಸಿದಾಗ ಅಥವಾ ಮಾತನಾಡಲು ಶುರು ಮಾಡಿದಾಗ ಇದನ್ನು ಮಾಡುತ್ತಿದ್ದೀರಿ ಎಂದು ಮನೆಯವರು ನಿಮಗೆ ಹೇಳುತ್ತಿದ್ದಾರೆಯಾ? ಹಾಗಾದರೆ ನೀವು ಏನಾದರೂ ಕೆಲಸವನ್ನು ಇಂದಿನ ಜನ್ಮದಲ್ಲಿ ಅರ್ಧಕ್ಕೆ ಬಿಟ್ಟಿರಬಹುದು. ನೀವು ತುಂಬ ಪ್ರೀತಿಸುತ್ತಾ ಇದ್ದ ಕೆಲಸವನ್ನು ಪೂರ್ತಿಗೊಳಿಸಲು ಏನಾದರೂ ಅಡ್ಡಿ ಆಗಿರಬಹುದು ಮತ್ತು ನೈಸರ್ಗಿಕವಾಗಿ ಅದನ್ನು ನೀವು ಆಯ್ಕೆ ಮಾಡಿದ್ದೀರಿ. ಹತ್ತನೆಯದು ಪ್ರವಾಸದ ಬಗ್ಗೆ ಹೆಚ್ಚಿನ ಆಕರ್ಷಣೆ. ನೀವು ಒಂದು ಕಡೆಯಲ್ಲಿ ವಾಸವಾಗಿದ್ದರೂ ಬೇರೆ ಕಡೆಯಲ್ಲಿ ವಾಸವಾಗಿರಬೇಕು ಎಂದು ಅನಿಸುತ್ತಿದೆಯಾ? ಯಾವುದೇ ಕಾರಣವಿಲ್ಲದೆ ಆ ಜಾಗಕ್ಕೂ ನಿಮಗೂ ಯಾವುದೋ ಸಂಬಂಧವಿದೆ ಎಂದು ಅನಿಸುತ್ತಿದೆಯಾ ಮತ್ತು ಪದೇ ಪದೇ ಅಲ್ಲಿಗೆ ಭೇಟಿ ನೀಡುತ್ತೀರಾ? ನೀವು ವಿಶ್ವದ ಯಾವುದೋ ಒಂದು ಪ್ರದೇಶದಲ್ಲಿ ಇರುವಂತೆ ಕನಸು ಬೀಳುತ್ತಿದೆಯಾ, ಆದರೆ ನೀವು ಯಾವತ್ತಿಗೂ ಅಲ್ಲಿಗೆ ಹೋಗಿಲ್ಲ ಮತ್ತು ಅದನ್ನು ಚಿತ್ರಗಳಲ್ಲಿ ಮಾತ್ರ ನೋಡಿದ್ದೀರಿ? ನೀವು ಆ ಪ್ರದೇಶ ಮತ್ತು ಅಲ್ಲಿನ ಸಂಸ್ಕೃತಿಯನ್ನು ಹೆಚ್ಚು ಇಷ್ಟಪಟ್ಟಿರಬಹುದು ಅಥವಾ ಅಲ್ಲಿ ನೀವು ಇಂದಿನ ಜನ್ಮದಲ್ಲಿ ಬದುಕಿರಬಹುದು. 11ನೆಯದು ವಿವರಿಸಲು ಅಸಾಧ್ಯವಾದ ನೋವುಗಳು. ಹೆಚ್ಚಿನ ಜನರಿಗೆ ದೀರ್ಘಕಾಲಿಕ ನೋವು ಕಾಣಿಸಿಕೊಳ್ಳುವುದು, ಆದರೆ ಇದಕ್ಕೆ ಯಾವುದೇ ಕಾರಣಗಳು ಇರುವುದಿಲ್ಲ. ಇಂದಿನ ಜನ್ಮದಲ್ಲಿ ಆಗಿರುವಂತಹ ಯಾವುದಾದರೂ ಅಪಘಾತ ಅಥವಾ ಅವಘಡದಿಂದಾಗಿ ಈ ನೋವು ಬರಬಹುದು ಎಂದು ಇಂದಿನ ಜನ್ಮದ ಬಗ್ಗೆ ನಡೆಸಿರುವಂತಹ ಅಧ್ಯಯನಗಳು ಹೇಳಿವೆ. ಕೆಲವು ಜನರಿಗೆ ವಿವರಿಸಲು ಆಗದ ಕುತ್ತಿಗೆ ನೋವು ಕಾಣಿಸುವುದು, ಇದು ಅವರನ್ನು ಇಂದಿನ ಜನ್ಮದಲ್ಲಿ ಗಲ್ಲಿಗೇರಿಸಿರುವ ಅಥವಾ ನೇಣು ಹಾಕಿಕೊಂಡಿರುವ ಕಾರಣಕ್ಕೆ ಆಗಿರಬಹುದು. 12ನೆಯದು ಜನ್ಮ ಚಿಹ್ನೆಗಳು. ಕೆಲವು ಜನರಲ್ಲಿ ತುಂಬ ವಿಚಿತ್ರ ಹಾಗೂ ನಿಖರವಾದ ಜನ್ಮ ಚಿಹ್ನೆಗಳು ಇರುವುದು. ಇದು ಯಾವುದೋ ಗಾಯದ ಗುರುತೇ. ಇಂತಹ ಜನ್ಮ ಚಿಹ್ನೆಗಳು ಇರುವಂತಹವರನ್ನು ಇಂದಿನ ಜನ್ಮದ ಬಗ್ಗೆ ಸಂಶೋಧನೆ ಮಾಡಿದ ವೇಳೆ ಅವರು ಯಾವುದೋ ಗಾಯಕ್ಕೆ ಒಳಗಾಗಿದ್ದರೂ ತಿಳಿದು ಬಂದಿದೆ. ಹಿಂದಿನ ಜನ್ಮದಲ್ಲಿ ಇಂತಹದ ಕೆಲವೊಂದು ಗಾಯದ ಗುರುತು ಈ ಜನ್ಮದಲ್ಲೂ ಕಾಣಿಸಿಕೊಂಡಿದೆ. ಇಂತಹ ಘಟನೆಗಳ ಬಗ್ಗೆ ನಿಮಗೆ ಇಂಟರ್ನೆಟ್ನಲ್ಲಿ ಸಾವಿರಾರು ಸಿಗಬಹುದು. 13ನೆಯದು ಮಕ್ಕಳ ಕತೆ. ನೀವು ಯಾವತ್ತಾದರೂ ಮಕ್ಕಳ ಕತೆ ಹೇಳುವುದನ್ನು ಕೇಳಿದ್ದೀರಾ? ಕೆಲವು ಮಕ್ಕಳು ತಮ್ಮ ಮುಖ್ಯ ಪಾತ್ರದಲ್ಲಿ ಇಟ್ಟುಕೊಂಡು ಕತೆ ಹೇಳುವರು, ಆದರೆ ಈ ಕಥೆಯು ಅವರ ವಾಸ್ತವಿಕ ಜೀವನದಲ್ಲಿ ಎಂದೂ ಎದುರಿಸದಂತಹ ಕಥೆಯಾಗಿ ಇರುವುದಿಲ್ಲ. ಇದು ಯಾವುದೋ ಕ್ರಿಯಾತ್ಮಕ ಕಲ್ಪನೆಯೋ ಅಥವಾ ಬೇರೆ ಏನಾದರೂ ಇದೆಯಾ? ಮಕ್ಕಳು ತಮ್ಮ ಇಂದಿನ ಜನ್ಮದ ನೆನಪನ್ನು ಬೇಗನೆ ತಿಳಿಯುವರು, ಆದರೆ ಬೆಳೆಯುತ್ತಿದ್ದಂತೆಯೇ ಅವರು ಇದನ್ನೆಲ್ಲವನ್ನು ಮರೆಯುವರು. ಇದು ಇಂದಿನ ಜನ್ಮದ ಕೆಲವೊಂದು ಘಟನೆಗಳ ಸಂಗ್ರಹವಾಗಿರಬಹುದು. 14ನೆಯದು ನಿಯಂತ್ರಿಸಲು ಆಗದ ಹವ್ಯಾಸಗಳು. ನಿಯಂತ್ರಿಸಲು ಆಗದೇ ಇರುವಂತಹ ಕೆಲವೊಂದು ಹವ್ಯಾಸಗಳು ಜನರ ಜೀವನವನ್ನೇ ಬಲಿ ತೆಗೆಯುವುದು ಅಥವಾ ಸಮಾಜದಲ್ಲಿ ಅವರು ಮೂಲೆ ಗುಂಪಾಗುವಂತೆ ಮಾಡುವುದು. ಕೆಲವೊಂದು ಗೀಳನ್ನು ಇದಕ್ಕೆ ಸೇರಿಸಿಕೊಳ್ಳಬಹುದು. ಕೆಲವು ಜನರ ಮನೆಯಿಂದ ಹೊರಗಡೆ ಹೋಗುವ ವೇಳೆ 10 ಸಲ ಲೈಟ್ ಸ್ವಿಚ್ ಆಫ್ ಮಾಡುವರು. ಮಹಿಳೆಯೊಬ್ಬರು ತನ್ನ ಮನೆಯ ತುಂಬ ಪತ್ರಿಕೆಗಳನ್ನು ತುಂಬಿಕೊಂಡಿರುವವರು. ಕೆಲವು ಮನಃಶಾಸ್ತ್ರಜ್ಞ ವಿವರಣೆಗಳು ಸಿಗುವುದು, ಆದರೆ ಇದೆಲ್ಲವೂ ಇಂದಿನ ಜನ್ಮದ ನೆನಪುಗಳು ಆಗಿರಬಹುದು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೀವು ಹಿಂದೆ ಒಂದು ಜನ್ಮ ಅನುಭವಿಸಿದ್ದೀರಿ ಎಂದು ಹೇಳಲಾಗದು. ಪುನರ್ಜನ್ಮ ಎನ್ನುವುದು ಇದುವರೆಗೆ ಯಾರಿಂದಲೂ ಸಾಬೀತು ಮಾಡಲು ಆಗಿಲ್ಲ. ಸಾಧ್ಯತೆಗಳ ಮೇಲೆ ಈ ಜಗತ್ತು ನಿಂತಿದೆ ಮತ್ತು ಹಿಂದೆ ನಾವು ಬದುಕಿದ್ದೆವು
ಮತ್ತು ಮುಂದೆ ಬದುಕಲಿದ್ದೇವೆ ಎನ್ನುವ ತುಂಬ ಆಕರ್ಷಣೀಯವಾಗಿರುವುದು. ಈ ವಿಡಿಯೋ ಸ್ನೇಹಿತರೆ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದ್ದಕ್ಕೆ, ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.